ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಮೊಟ್ಟೆ ಸಾಂಬಾರು. ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 4 ದಪ್ಪ ಸೈಜ್ ಈರುಳ್ಳಿ ಹಾಕ್ಕೊಂಡು ಚೆಂದ ಬಾಡಿಸ್ಕೋಬೇಕು. ಸೊ 4 ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸೊ ಉಪ್ಪು ಹಾಕೊಂಡಾಗ ಏನಾಗುತ್ತೆ ನಮಗೆ ಅದು ಕೆಂಪು ಕಲರ್ ಬರುತ್ತೆ. ಸೊ ಕೆಂಪು ಕಲರ್ ಬರ್ತಿದ್ದಾಗೇ ಒಂದು 7 ಮೊಟ್ಟೆ ಹಾಕೋತಾ ಇದ್ದೀನಿ. ಸೊ 7 ಮೊಟ್ಟೆನೂ ಕೂಡ ಹಾಕ್ಕೊಂಡು ನಾವೇನು ಮಾಡಬೇಕು, ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅದು ಬೇಯುತ್ತೆ. ಇವಾಗ ನಾವೇನು ಮಾಡೋಣ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಮಸಾಲೆಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, 2 ಪೀಸ್ ಚಕ್ಕೆ ಮತ್ತು ಒಂದು 3 ಲವಂಗ ಹಾಕಿ ರುಬ್ಕೋಬೇಕು. ಅದಾದಮೇಲೆ 4 ಟೊಮೊಟೊ ಹಾಕೋತಾ ಇದ್ದೀನಿ. ಸೊ 4 ಟೊಮೊಟೊ ಹಾಕೊಂಡು ನಾನು ಒಳ್ಳೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಕೊನೆಯದಾಗಿ ನಾನೇನು ಮಾಡ್ತೀನಿ, ಕೊತ್ತಂಬರಿ ಹಾಕ್ಕೊಂಡು ಒಂದು 2 ಗ್ರೈಂಡ್ ಮಾಡಿದ್ರೆ ಸಾಕು. ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಮೊಟ್ಟೆನೂ ಕೂಡ ಇವಾಗ ಬೆಂದಿರುತ್ತೆ ಅಂದರೆ ದಪ್ಪ ಗಟ್ಟಿಯಾಗಿರುತ್ತೆ. ಅದನ್ನು ಏನು ಮಾಡಬೇಕು, ನಾವು ಹುರ್ಕೋಬೇಕು. ಸೊ ದಪ್ಪ ಇರೋದೆಲ್ಲ ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ದಪ್ಪ ಹಂಗೆ ಇದೆ ಪೀಸು. ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಸಣ್ಣಗೆ ಹುರ್ಕೊಬಿಡ್ಬೋದು. ಜಾಸ್ತಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದರೆ ಅದು ಪುಡಿ ಆಗುತ್ತೆ. ಪುಡಿ ಆದರೂ ಮಾಡ್ಕೊಬೋದು, ಸ್ವಲ್ಪ ದಪ್ಪ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಆದರೆ ಅದು ಫುಲ್ಲು ಬೇಯಬೇಕು. ಸೊ ಬೆಂದರೆ ಚೆನ್ನಾಗಿರುತ್ತೆ. ಸೊ ನಾವು ಹಾಗೆ ಬಿಟ್ಬಿಟ್ಟು ಏನು ಮಾಡೋಣ, ಚೆಂದ ಫ್ರೈ ಮಾಡ್ಕೊಳ್ಳೋಣ. ನಾವು ಎಷ್ಟು ಕೈಯಾಡಿ ಹುರಿತೀವಿ ಅಷ್ಟು ನಮಗೆ ಮೊಟ್ಟೆ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಹಸಿ ವಾಸನೆನೂ ಹೋಗಿರಬೇಕು, ಮೊಟ್ಟೆ ವಾಸನೆನೂ ಹೋಗಿರಬೇಕು, ಬಟ್ ಮೊಟ್ಟೆ ಮಾತ್ರ ಚೆಂದ ಬೆಂದಿರಬೇಕು. ಸೊ ಅದು ಬೇಯಲಿ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು. ಸೊ ಎಣ್ಣೆ ಹಾಕ್ತಿದ್ದಂಗೆ ಸಾಸಿವೆ ಹಾಕಲ್ಲ, ಬರೀ ಕರಿಬೇವು ಮಾತ್ರ. ಕರಿಬೇವು ಮತ್ತು ಈರುಳ್ಳಿ, ಇಲ್ಲಿ 1 ಈರುಳ್ಳಿ ಅಷ್ಟೇ ಹಾಕೋತಿರೋದು. ಅದು 1 ಈರುಳ್ಳಿ ಹಾಕೊಂಡು ಏನು ಮಾಡಬೇಕು, ಬಾಡಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೊಂಡು ಬಾಡಿಸ್ಕೊಂಡ್ರೆ ಇದು ಕೂಡ ಕೆಂಪಗೆ ಹಾಕುತ್ತೆ. ಸೊ ಕೆಂಪಗಾದಮೇಲೆ ನಾವೇನು ಮಾಡ್ತಾಯಿದ್ದೀವಿ, ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ, ಆ ಮಸಾಲೆ ಹಾಕಿ ಆ ಮಸಾಲೆ ಹಾಕ್ಬಿಟ್ಟು ನಾವೇನು ಮಾಡಬೇಕು, ನೀರಿನ ಅಂಶ ಹೋಗುವಷ್ಟು ಚೆಂದ ಹುರ್ಕೋಬೇಕು. ಸೊ ನಾವು ಅದಕ್ಕೆ ಚೆಂದ ಹುರ್ಕೋತೀವಿ. ಮಸಾಲೆ ಕೂಡ ತುಂಬ ಟೇಸ್ಟಾಗಿರುತ್ತೆ ನಮಗೆ ತಿನ್ನೋದಕ್ಕೆ. ಸೊ ಚೆಂದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮೊಟ್ಟೆ ಕೂಡ ಬೆಂದಿದೆ ನೋಡಿ, ಚೆಂದ ಫ್ರೈ ಮಾಡಿದ್ದೀನಿ. ಸೊ ಈಗ ಮೊಟ್ಟೆನ ನಾವೇನು ಮಾಡೋಣ, ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಮಸಾಲೆಗೆ ನಾನು 1.5 ಸ್ಪೂನು ಸಾಂಬಾರು ಪೌಡರ್ ಹಾಕೋತಾ ಇದ್ದೀವಿ. ನಾವೇನು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಅದೇ ಪೌಡರ್ ಹಾಕ್ಬಿಟ್ಟು ಮತ್ತು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಅದಾದಮೇಲೆ ನಾವೇನು ಮಾಡ್ತೀವಿ, ಬಿಸಿನೀರು ಹಾಕೋಬೇಕು. ಸೊ ನಾನಿಲ್ಲಿ 2 ಚೊಂಬು ಬಿಸಿನೀರು ಹಾಕೋತಾ ಇದ್ದೀನಿ. ಸೊ ಆ ಬಿಸಿನೀರು ಹಾಕ್ಬಿಟ್ಟು ಏನು ಮಾಡಬೇಕು, ಚೆನ್ನಾಗಿ ಮಳಸ್ಕೋಬೇಕು. ಸೊ ಒಂದು ಕುದಿ ಬರ್ತಿದ್ದಂಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಅಂದರೆ, ನಾವು ಏನು ಹುರಿದಿರ್ತೀವಲ್ಲ ಆ ಮೊಟ್ಟೆನ ಆ ಸಾಂಬಾರು ಮಳ್ಳು ಅಂತಹ ಸಾಂಬಾರಿಗೆ ಹಾಕ್ಕೊಂಡ್ರೆ ನಮ್ಮ ಮೊಟ್ಟೆ ಸಾಂಬಾರು ರೆಡಿ. ಮತ್ತು ಅದಕ್ಕೆ ಒಗ್ಗರಣೆ ಕೊಡೋ ಅವಶ್ಯಕತೆ ಏನಿಲ್ಲ. ಸೊ ನಮ್ಮ ಸಾಂಬಾರು ರೆಡಿಯಾಗಿದೆ. ಮೊಟ್ಟೆನೂ ಹಾಕಿದ್ದೀನಿ, ಮಳ್ಳುತ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಮೊಟ್ಟೆ ಪೀಸು ಕೂಡ ಸ್ವಲ್ಪ ದಪ್ಪಗೆ ಚೆನ್ನಾಗಿದೆ. ಮಟನ್ ಪೀಸ್ ಥರ ಅಥವಾ ಚಿಕನ್ ಪೀಸ್ ಥರ ಸಿಗುತ್ತೆ. ಮುದ್ದೆ ಜೊತೆ, ಅನ್ನ ಸಾಂಬಾರು ಜೊತೆ ಒಳ್ಳೆ ಕಾಂಬಿನೇಷನ್, ಸೂಪರಾಗಿರುತ್ತೆ. ಎಂಜಾಯ್ ಮಾಡಿ. ಥ್ಯಾಂಕ್ ಯು.